ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀವು ನೋಡಿದ್ರೆ ವಿನಯ್ ಟೆಕ್ ಝೋನ್ ಚಾನಲ್. ತಮ್ಮನೇ ನೋಡ್ಬಿಟ್ಟು ನೀವು ಶಾಕ್ ಆಗಿರ್ಬೇಕು. ಹೌದು, ಬರೀ ಒಂದೇ ವಿಡಿಯೋದಾಗ ನೀವು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೋದು. ಅದು ಹೆಂಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ತನಕ ನೋಡ್ರಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಬರೀ ನೀವು ಒಂದು ವಿಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4000 ವಾಚ್ ಅವರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಿಮ್ಗೆ ವಿತ್ ಪ್ರೂಫ್ ಹೇಳ್ತೀನಿ, ನೋಡ್ಕೊಂಬರ್ರಿ. ನೋಡ್ರಿ, ಒಂದು ವಿಡಿಯೋ ನಿಮ್ದು ಏನಾದರೂ ಸ್ವಲ್ಪ ವ್ಯೂಸ್ ಬಂತು, ಒಂದು 50-60 ಸಾವಿರ 1 ಲಕ್ಷ ಈ ಥರ ವ್ಯೂಸ್ ಹೋತಪ್ಪ ಅಂತಂದ್ರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಥವಾ ಎಷ್ಟು ವಾಚ್ ಟೈಮ್ ಅವರ್ಸ್ ಬರ್ಬೋದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಬಟ್ ಎಕ್ಸಾಕ್ಟ್ ಇಷ್ಟ ಬರ್ತಂತಲ್ಲ, ನಿಮ್ಮ ವ್ಯೂಸ್ ಯಾವ ರೀತಿ ಬಂದೈತಿ, ಎಷ್ಟು ಟೈಮಿಂಗ್ ನೋಡ್ಯಾರ ಅನ್ನೋದು ಮತ್ತು ನಿಮ್ಮ ವಿಡಿಯೋ ಹೆಂಗೈತಿ ಅದ್ರ ಮೇಲೆ ಡಿಫರ್ ಆಗುತ್ತೆ. ಓಕೆ, ನೋಡ್ರಿ, ಇವಾಗ ಫಸ್ಟ್ ನಂದು ಇನ್ನೊಂದು ಚಾನಲ್ ಐತಿ ವಿನಯ್ ಸೌರಭ್ ಅಂತ ಹೇಳ್ಬಿಟ್ಟು. ಆ ಒಂದು ಚಾನಲಲ್ಲಿ ಒಂದು ವಿಡಿಯೋಗೆ ನೋಡ್ಬೋದು ನೀವು ನಿಯರ್ 1 lakh ವ್ಯೂಸ್ ಬಂದೈತಿ. ಈ ಒಂದು ವ್ಯೂಸ್ ಎಷ್ಟು ಬಂದೈತಿ ವಾಚ್ ಟೈಮ್ ಅಂತಂದ್ರೆ ನೋಡ್ಬೋದು ನೀವು 3500 ವಾಚ್ ಟೈಮ್ ಬಂದೈತಿ. ನೋಡ್ಬೋದು ನೀವು 3500 ವಾಚ್ ಟೈಮ್ ಬಂದೈತಿ. ಈ ಒಂದು ವಿಡಿಯೋನ ಎಷ್ಟು ನಿಮಿಷ ನೋಡ್ಯಾರ ಆಡಿಯನ್ಸ್ ಅಂದ್ರೆ 2 ನಿಮಿಷ 6 ಸೆಕೆಂಡ್ ನೋಡ್ಯಾರ. 2 ನಿಮಿಷ 6 ಸೆಕೆಂಡು 99,000 ಜನ ನೋಡಿದ್ರೆ ನೋಡ್ಬೋದು ನೀವು 3500 ಜನ 3500 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಸಬ್ಸ್ಕ್ರೈಬರ್ ಎಷ್ಟು ಬಂದವ್ರು ನೋಡ್ಬೋದು ನೀವು ಇಲ್ಲಿ 403 ಸಬ್ಸ್ಕ್ರೈಬರ್ಸ್ ಈ ಒಂದು ವಿಡಿಯೋಯಿಂದ ನಮಗೆ ಬಂದೈತಿ. ಓಕೆ, ಬಟ್ ನಿಮ್ಮ ಒಂದು ವಿಡಿಯೋ ಇಷ್ಟೇ ಓಡಿ ಇಷ್ಟೇ ಸಬ್ಸ್ಕ್ರೈಬರ್ಸ್ ಬರುತ್ತೆ ಅಂತೇನಿಲ್ಲ. ಜಾಸ್ತಿನೂ ಬರ್ಬೋದು, ಕಮ್ಮಿನೂ ಬರ್ಬೋದು. ಅದೇ ರೀತಿ ಡ್ಯೂರೇಷನ್ ಏನಂತ ನೋಡ್ರಿ, ಇದಕ್ಕಿಂತ ಒಂದು 4 ಸೆಕೆಂಡ್ ಜಾಸ್ತಿ ಅಥವಾ 1 ನಿಮಿಷ ಜಾಸ್ತಿ ನೋಡಿದ್ರೆ ಇನ್ನೂ ಜಾಸ್ತಿ ನೀವು ವಾಚ್ ಟೈಮ್ ಅವರ್ಸ್ ಬರುತ್ತೆ. ಬೇಕಾದ್ರೆ ಇನ್ನೊಂದು ನಿಮಗೆ ಉದಾಹರಣೆ ತೋರಿಸ್ತೀನಿ ನೋಡ್ರಿ. ಇನ್ನೊಂದು ವಿಡಿಯೋಸ್ನಾಗ ನಮಗೆ ಎಷ್ಟು ಬಂದೈತಿದೆ ವ್ಯೂಸ್ ಅಂತ ತೋರಿಸ್ತೀನಿ ನೋಡ್ರಿ ಇನ್ನೊಂದು ವಿಡಿಯೋದಾಗ. ಸೊ ನೋಡ್ಬೋದು ನೀವು ಇನ್ನೊಂದು ವಿಡಿಯೋದಾಗ 28,000 ವ್ಯೂಸ್ ಬಂದೈತಿ. ಈ 28,000 ವ್ಯೂಸ್ಗೆ ನೋಡ್ಬೋದು ಎಷ್ಟು ವಾಚ್ ಟೈಮ್ ಬಂದೈತೆ ಅಂತ ಹೇಳಿ 2.7K ಅಂದರೆ 2700 ಅವರ್ ವಾಚ್ ಟೈಮ್ ಅವರ್ ಬಂದೈತಿ. ಇದನ್ನು ಎಷ್ಟು ನಿಮಿಷ ನೋಡ್ರಪ್ಪ ಅಂತಂದ್ರೆ ನೋಡ್ಬೋದು ನೀವು ಆಡಿಯನ್ಸ್ ರಿಟೆನ್ಷನ್ 5 ನಿಮಿಷ 48 ಸೆಕೆಂಡ್ ಈ ಒಂದು ವಿಡಿಯೋನ ನೋಡ್ಯಾರ. ಎಷ್ಟು ಬರೀ 28,000ಕ್ಕೆ 2700 ಅಂದ್ರೆ ಮಿನಿಮಮ್ 3,000 ನಿಯರ್ ಒಂದೇ ವಿಡಿಯೋದಾಗ ಆಯ್ತು. ಬಟ್ ಇದಕ್ಕೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಾರ 3,907 ಜನ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಈ ಒಂದು ವಿಡಿಯೋದಿಂದ. ಇನ್ನೊಂದು ನಿಮಗೆ ಬೇಕಾರೆ ಉದಾಹರಣೆ ಕೊಡ್ತೀನಿ. ಸೊ ನೋಡ್ಬೋದು ನೀವು ಇನ್ನೊಂದು ವಿಡಿಯೋ ಎಷ್ಟು ಬಂದೈತಪ್ಪ ಅಂತಂದ್ರೆ 56,800K ವ್ಯೂಸ್ ಬಂದೈತಿ. 58,800 ವ್ಯೂಸ್ ಬಂದವು. ಈ ಒಂದು ವಿಡಿಯೋಕ್ಕೆ ಎಷ್ಟು ವಾಚ್ ಟೈಮ್ ಬಂದಿತ್ತಪ್ಪ ಅಂದ್ರೆ ನೋಡ್ಬೋದು ನೀವು 3,100 ವಾಚ್ ಟೈಮ್ ಬಂದೈತಿ. ಈ ಒಂದು ವಿಡಿಯೋನ ಎಷ್ಟು ಟೈಮಿಂಗ್ ನೋಡ್ರಪ್ಪ ಅಂತಂದ್ರೆ ಆಡಿಯನ್ಸ್ 3 ನಿಮಿಷ 21 ಸೆಕೆಂಡ್ ಈ ಒಂದು ವಿಡಿಯೋನ ನೋಡ್ಯಾರ. ಅದಕ್ಕೆ 3,100 ವಾಚ್ ಟೈಮ್ ಬಂದೈತಿ. ಅದೇ ರೀತಿ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಾರಪ್ಪ ಅಂದ್ರೆ 645 ಜನ ಸಬ್ಸ್ಕ್ರೈಬ್ ಮಾಡ್ಯಾರ. ನೋಡ್ಬೋದು ನೀವು ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋಕ್ಕೆ ಎಷ್ಟು ಡಿಫರ್ ಆಗೈತೆ ಅಂತೇಳಿ. ನೋಡ್ರಿ, ಅಲ್ಲೇ 1 ಲಕ್ಷ ಜನ ನೋಡ್ಯಾರ, ಬಟ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಅದಾವು. ಬಟ್ ಇಲ್ಲಿ ವ್ಯೂಸ್ ಕಮ್ಮಿ ಅದಾವು. ನಿಯರೆಸ್ಟ್ ಏನಾಯ್ತಪ್ಪ ಅಂತಂದ್ರೆ ವಾಚ್ ಟೈಮ್ ಅದಕ್ಕೆ ಆಲ್ಮೋಸ್ಟ್ ಸೇಮ್ ಐತಿ. ಜೊತೆಗೆ ಸಬ್ಸ್ಕ್ರೈಬರ್ಸ್ ಅದಕ್ಕಿಂತ ಜಾಸ್ತಿ ಐತಿ. ಅಲ್ಲಿ 400 ಸಬ್ಸ್ಕ್ರೈಬರ್ ಅದಾರ, ಇಲ್ಲಿ 645 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ, ಅಂದ್ರೆ 700 ಜನ ಸಬ್ಸ್ಕ್ರೈಬರ್ ಜಾಸ್ತಿ ಬಂದು. ಹಂಗೆ ಒಂದು ವಿಡಿಯೋಯಿಂದ ಒಂದು ವಿಡಿಯೋಕ್ಕೆ ಅಂದ್ರೆ ಯಾವ ರೀತಿ ನಿಮ್ಮದು ವಿಡಿಯೋ ಚೆನ್ನಾಗೈತಿ, ಜನಕ್ಕೆ ಹೆಂಗೆ ಇಂಟ್ರೆಸ್ಟ್ ಅನ್ಸುತ್ತೆ, ಅವ್ರಿಗೆ ತುಂಬ ಇಷ್ಟ ಆತಪ್ಪ ಅಂತಂದ್ರೆ ಅವರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನೋಡ್ಬೋದು ನೀವು ಈ ರೀತಿ ಇರುತ್ತೆ. ನೀವು ಚೆನ್ನಾಗಿರೋಂಥ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿರಿ. ಒಂದೇ ವಿಡಿಯೋಕ್ಕೆ ನೀವು ಹಾಕಿರೋ ಒಂದೇ ವಿಡಿಯೋನ ನಿಮ್ಗೆ 1 ಲಕ್ಷ ಬರುತ್ತೆ ಅನ್ನೋದೇನಿಲ್ಲ. ನೀವು ಹಾಕ್ಕೊಂತಾನೆ ಇರಬೇಕು. ಯಾವುದೋ ಒಂದು ವಿಡಿಯೋ ಹಿಟ್ ಆಗುತ್ತೆ, ಅವಾಗ ನಿಮಗೆ ಈ ಒಂದು ಕ್ರಿಯೇಟರ್ ಇದಾಗುತ್ತೆ. ಬಟ್ ಯಾವಾಗುತ್ತಾ ಗೊತ್ತಿಲ್ಲ, ಬಟ್ ಹಾಗೆ ಆಗುತ್ತೆ. ನೋಡಿದ್ರಲ್ಲ, ನೀವು ಒಂದೇ ವಿಡಿಯೋ ಓಡಬೇಕದು. ನೀವು ಹಾಕೋ ವಿಡಿಯೋ ಅದೇ ಓಡುತ್ತಾ ಅಂತ ಅನ್ಕೊಂಡು ಕುಂದ್ರಬಾರ್ದು. ಬಟ್ ನೀವು ವಿಡಿಯೋಗಳನ್ನ ಹಾಕ್ತಾ ಹೋಗಬೇಕು. ನೀವು ಹಾಕುವಂಥ ವಿಡಿಯೋ ಒಂದು 10-20 ವಿಡಿಯೋ ಹಾಕಿರ್ತೀರಿ, ಅದರಲ್ಲಿ ಯಾವುದೋ ಒಂದು ವಿಡಿಯೋ ಓಡ್ತಪ್ಪ ಅಂದ್ರೆ ಒಂದು 50,000 1 ಲಕ್ಷ ಈ ಥರ ಓಡ್ತಪ್ಪ ಅಂತಂದ್ರೆ ಜಲ್ದಿನ ನಿಮ್ದು ಏನಾಗುತ್ತೆ 1000 ಸಬ್ಸ್ಕ್ರೈಬರ್ಸ್ 4,000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಅದು ಆ ವಿಡಿಯೋ ನಿಮ್ಮದು ಒಂದೇದಾಗಿರ್ಬೋದು,
ಇಲ್ಲ 2ನೇದಾಗಿರ್ಬೋದು, 5ನೇದಾಗಿರ್ಬೋದು, 10ನೇದಾಗಿರ್ಬೋದು, 50ನೇದಾಗಿರ್ಬೋದು, 100ನೇದಾಗಿರ್ಬೋದು, ಎಷ್ಟನೇದಾಗಿರ್ಬೋದು ಅಂತ ಒಟ್ಟ ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ. ನೀವು ಹಾಕುವಂಥ ಪರಿಶ್ರಮ ಮತ್ತು ನಿಮ್ಮ ಸಿನ್ಸಿಯಾರಿಟಿ, ನೀವು ಹಾಕುವಂಥ ರೆಗ್ಯುಲರ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ಕಂಟೆಂಟ್ ಹಾಕತ್ತೀರಿ, ಯಾವ ಟ್ರೆಂಡಿಂಗ್ ಟಾಪಿಕ್ನ ತೊಗೊಂತೀರಿ, ಹೆಂಗೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆದಷ್ಟು ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿರಿ, ಆದಷ್ಟು ನಿಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ನಿಧಾನಕ್ಕೆ ಆಗಲಿ, ಯಾವುದೇ ಅವಸರ ಬೇಡ. ಜೆನ್ಯೂನ್ ಆಗಿ 1000 ಸಬ್ಸ್ಕ್ರೈಬರ್ಸು ಮತ್ತು ಜೆನ್ಯೂನ್ ಆಗಿ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋರಿ. ಇಲ್ಲಪ್ಪ ಅಂತಂದ್ರೆ ನೀವು ಬೇರೆ ಬೇರೆ ಅಪ್ಲಿಕೇಶನ್ಸ್ ಬೇರೆ ಬೇರೆ ಬಂದಿರ್ತಾವೆ, ಅದ್ರ ಥ್ರೂ ನೀವು ಮಾಡ್ಕೊಂಡ್ರೆ ನಿಮಗೆ ಸುಮ್ಮ ಹೆಸರಿಗೆ ಅಷ್ಟೇ ಇರುತ್ತೆ ಹೊರತಾಗಿ ಅದರಿಂದ ಬೆನಿಫಿಟ್ಸ್ ಇನ್ನೂ ಬರಲ್ಲ. ಜೊತೆಗೆ ಅದೇನು ಯೂಟ್ಯೂಬರ್ಗೆ ಗೊತ್ತಾತಪ್ಪ ಅಂತಂದ್ರೆ ಮುಂದಿನ ಏನು ಹೇಳೋಕ್ಕಾಗಿಲ್ಲ, ನಿಮ್ಗೆ ಗೊತ್ತೈತಿ ಮುಂದೆ ಏನಾಗುತ್ತೆ ಅಂತೇಳಿ. ನಿಮ್ಮ ಚಾನಲ್ನ ಎಗರಿಸಿಬಿಡ್ತಾರೆ ಅವರು. ಸೊ ಆದಷ್ಟು ಜೆನ್ಯೂನ್ ಆಗಿರುವಂತಹ ವ್ಯೂವರ್ಸ್ನ ತೊಗೊಳ್ರಿ, ಜೆನ್ಯೂನ್ ಆಗಿರುವಂಥ ಸಬ್ಸ್ಕ್ರೈಬರ್ನ ತೊಗೊಳ್ರಿ. ಓಕೆ, ಸೊ ನಿಧಾನವಾಗಿ ಡೈಲಿ ಅಥವಾ ವೀಕ್ಲಿ 2-3 ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ರಿ. ಓಕೆ, ಸೊ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಐತಿ, ವಿನಯ್ ಸೌರಭ್ ಅಂತೇಳಿ. ಅದರ ಟ್ರಾವೆಲಿಂಗ್ ರಿಲೇಟೆಡ್ ಕಂಟೆಂಟನ್ನು ಹಾಕ್ತಾ ಇರ್ತೀನಿ ನಾನು. ನಿಮ್ಗೆ ಟ್ರಾವೆಲಿಂಗ್ ರಿಲೇಟೆಡ್ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ನೀವು ಆ ಚಾನಲ್ನ ನೋಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿರಿ ಆ ವೀಡಿಯೋಸ್ಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ. ಈ ವಿಡಿಯೋ ಇಷ್ಟ ಆದ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟಿಗೆ ನಿಮ್ಮನ್ನ ಮುಂದಿನ ಅಲ್ಲಿವರೆಗೂ ಟೇಕ್ ಇಟ್ ಟಾಟಾ, ಬಾಯ್.